ಹಾಯ್ ಎಲ್ಲರಿಗೂ, ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನಿವತ್ತು ಅಕ್ಕಿ ಶಾವಿಗೆಯನ್ನು ಮಾಡ್ತಾ ಇದ್ದೇನೆ. ಬೆಳಗಿನ ಬ್ರೇಕ್ಫಾಸ್ಟ್ಗೆ ಒಂದೊಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ಬನ್ನಿ ಯಾವ ರೀತಿ ಮಾಡೋದಂತ ನೋಡೋಣ. ನಾನಿಲ್ಲಿ ರೇಷನಲ್ಲಿ ಸಿಗುವ ಕುಚ್ಚಲಕ್ಕಿಯನ್ನು 3 ಲೋಟ ತಗೊಂಡಿದ್ದೇನೆ. ಇದನ್ನು ಇನ್ನು 3ರಿಂದ 4 ಗಂಟೆ ನೆನೆ ಹಾಕಿದರೆ ಸಾಕು. ನೋಡಿ, ನಾನು ಈ ಥರ ಲೋಟದಲ್ಲಿ ತಗೊಂಡಿದ್ದೇನೆ. ಇವಾಗ ನೆನೆ ಹಾಕಿ ಆಗಿದೆ. ನೆನೆ ಹಾಕಿದ ಮೇಲೆ ಈ ಥರ ಆಗಿದೆ. ಇದನ್ನು ಇನ್ನು ಚೆನ್ನಾಗಿ ತೊಳೆದು ಕಡಿಲಿಕ್ಕೆ ಇದೆ. ಇದರ ಜೊತೆ ಅರ್ಧ ಕಾಯಿಯ ತುರಿ, ಹಾಗೆ ಸ್ವಲ್ಪ ಉಪ್ಪು, ಇಷ್ಟನ್ನು ನೀರು ಹಾಕದೆ ರುಬ್ಬಿಕೊಳ್ಳಿ. ನೋಡಿ, ಹಿಟ್ಟು ರುಬ್ಬಿ ಆಗಿದೆ. ಹಿಟ್ಟು ಈ ಹದದಲ್ಲಿ ಇರಬೇಕು, ತೆಳು ಮಾಡ್ಕೋಬೇಡಿ. ಇನ್ನು ಇದನ್ನು ಬೇಯಿಸಲಿಕ್ಕೆ ಇದೆ. ನಾನು ಇಡ್ಲಿ ಮಾಡುವ ಅಟ್ಟದಲ್ಲಿ ಬೇಯಿಸ್ತಾ ಇದ್ದೇನೆ. ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ. ಬಾಳೆ ಎಲೆ ಮೇಲೆ ಹಿಟ್ಟನ್ನು ಉಂಡೆಯನ್ನಾಗಿ ಮಾಡಿ ಈ ಥರ ಇಡಿ. ಇನ್ನು ಇದನ್ನು ಮುಚ್ಚಳ ಮುಚ್ಚಿ ಒಂದು 20 ನಿಮಿಷ ಬೇಯಿಸ್ಕೊಳ್ಳಿ. ನೋಡಿ, ಹಿಟ್ಟು ಬೆಂದಿದೆ. ಇನ್ನು ಇದನ್ನು ತಕ್ಷಣವೇ ಮಿಷನ್ ಒಳಗೆ ಹಾಕಿ ಶಾವಿಗೆ ಒತ್ತಬೇಕು. ಯಾಕಂದರೆ ಹಿಟ್ಟು ಗಟ್ಟಿಯಾದ ಮೇಲೆ ಹಾಕಿದರೆ ಶಾವಿಗೆ ಒತ್ತಲಿಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಬೇಯಿಸ್ಕೊಂಡ ತಕ್ಷಣವೇ ಈ ಥರ ಅಚ್ಚು ಹಾಕ್ಕೊಂಡು ಅದರ ಒಳಗಡೆ ಉಂಡೆನ ಹಾಕಿ ಶಾವಿಗೆ ಒತ್ತಿ. ಕೆಲವರು ಅಕ್ಕಿ ಹಿಟ್ಟಿನಿಂದ ಕೂಡ ಶಾವಿಗೆನ ಮಾಡ್ತಾರೆ. ಒಮ್ಮೆ ಈ ಥರ ಮಾಡಿ ನೋಡಿ, ತುಂಬ ಚೆನ್ನಾಗಾಗುತ್ತೆ. ಅಕ್ಕಿ ಶಾವಿಗೆಗೆ ಬೆಸ್ಟ್ ಕಾಂಬಿನೇಷನ್ ಅಂದರೆ ಕಾಯಿ ಹಾಲು, ಇಲ್ಲ ಅಂದರೆ ಸಾಂಬಾರು ಹಾಕಿ ಕೂಡ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ಯಾವಾಗಲೂ ಒಂದೇ ಟೈಮ್ನ ತಿಂಡಿ ತಿಂದು ಬೇಜಾರಾಗಿದ್ದರೆ, ಬ್ರೇಕ್ಫಾಸ್ಟ್ಗೆ ಏನು ಮಾಡೋದಂತ ಗೊತ್ತಾಗದೇ ಇದ್ದಾಗ ಈ ಥರ ತಿಂಡಿನ ಮಾಡಿ ಖಂಡಿತ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಮಕ್ಕಳು ಮಾತ್ರ ಅಲ್ಲ, ದೊಡ್ಡವರಿಗೂ ಕೂಡ ಇಷ್ಟ ಆಗುತ್ತೆ. ಒಮ್ಮೆ ಮಾಡಿ ನೋಡಿ, ಖಂಡಿತ ನೀವು ಪದೇ ಪದೇ ಮಾಡ್ಕೊಂಡು ತಿಂತೀರ, ಅಷ್ಟು ಚೆನ್ನಾಗಾಗುತ್ತೆ. ನೋಡಿ, ಉದ್ರುದಾಗಿ ಬರ್ತಾ ಇದೆ ಶಾವಿಗೆ. ನಿಮಗೆ ಶಾವಿಗೆ ಇನ್ನೂ ತೆಳು ಬೇಕಾದರೆ ಚಿಕ್ಕ ಸೈಜ್ನ ಶಾವಿಗೆ ಅಚ್ಚನ್ನು ಹಾಕ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಮನೆಯಲ್ಲಿ ಯಾರಾದರೂ ಗೆಸ್ಟ್ ಎಲ್ಲ ಬಂದಾಗ ಬೆಳಗಿನ ತಿಂಡಿಗೆ ಈ ಥರ ಮಾಡಿ, ಈಸಿ ಇದೆ, ಬೇಗನೆ ಮಾಡ್ಕೋಬೋದು. ಕಡಿಯುವಾಗ ಕಾಯೆಲ್ಲ ಹಾಕಿರುವುದರಿಂದ ಹಾಗೇ ನೀವು ತಿನ್ಬೋದು, ರುಚಿಯಾಗಿರುತ್ತೆ. ಸಾಂಬಾರೆಲ್ಲ ಬೇಕಂತ ಇಲ್ಲ. ಶಾವಿಗೆ ಮಾಡುವ ಮಿಷನ್ ಕೂಡ ಇರುತ್ತೆ, ಇದ್ದರೆ ಅದರಲ್ಲಿ ಮಾಡ್ಬೋದು. ಇಲ್ಲ ಅಂದರೆ ಈ ಥರ ಚಕ್ಕುಲಿ ಮಾಡುವ ಮಿಷನ್ನಲ್ಲಿ ಅಚ್ಚನ್ನು ಹಾಕಿ ಈ ಥರ ಈಸಿಯಾಗಿ ಮಾಡ್ಕೋಬೋದು. ನೋಡಿ, 4 ಉಂಡೆಯನ್ನು ಹಾಕಿದ್ದೇನೆ. ಎಷ್ಟು ಶಾವಿಗೆ ಆಗಿದೆ ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ನೋಡಿ, ಕೈಗೆ ಸ್ವಲ್ಪನೂ ಅಂಟ್ಕೊಳ್ಳಲ್ಲ. ಖಂಡಿತ ಈ ರೆಸಿಪಿನ ನೀವು ಟ್ರೈ ಮಾಡ್ತೀರಾ ಅಂದ್ಕೋತೀನಿ. ನಿಮಗೆ ಇದನ್ನು ರೌಂಡ್ ಬೇಕಾದರೂ ಕೂಡ ಶಾವಿಗೆನ ಹೊತ್ಕೋಬೋದು, ಅಥವಾ ಉದ್ದ ಕೂಡ ಹಾಕ್ಕೋಬೋದು. ಇದು ಇವತ್ತಿನ ರೆಸಿಪಿ. ನಿಮಗೆ ಇಷ್ಟ ಆಗಿದೆ ಅಂದ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಹಾಗೆ ಮತ್ತೆ ಸಿಗ್ತೀನಿ ಒಂದು ಹೊಸ ರೆಸಿಪಿಯೊಂದಿಗೆ. ಅಲ್ಲಿ ತನಕ ಬಾಯ್.